ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಜನ್ಮ ಕೊಟ್ಟ ತಾಯಿ 2 ಮಲೆ ಹಾಲು ಕೊಟ್ಟಾಳಂತ 6 ಅಡಿ 3 ಅಡಿ ರುದ್ರಭೂಮಿ ಮಾಡಿ ನಾವು ಧರ್ಮ ಪಾಲಿಸ್ತೇವೆ ಅನ್ನಂಥ ಧರ್ಮಾಂಧರಿಗೆ ಈ ಸಿಗ್ಲಿ ಬಶ್ಯಾ ಕೇಳೋದು ಇಷ್ಟೇ. ಗೋತಾಯಿಗೂ 4 ಮಲೆ ಹಾಲು ಇರ್ತವೆ. ಜಗತ್ತಿಗೆ ಹಾಲು ಕೊಡ್ತಾಳೆ. ಮಕ್ಕಳು ಹಾಲಿಲ್ಲ ಅಂದ್ರೆ ಶಾಲೆಗೆ ಹೋಗಂಗಿಲ್ಲ. ಸಿಗ್ಲಿ ಬಸ್ಸನಿಗೆ ಟೀ ಇಲ್ಲಾಂದ್ರೆ ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ತಲೆ ಓಡಂಗಿಲ್ಲ. ಅಂಥ ಒಂದು ಗೋತಾಯಿಯ ಇತಿಹಾಸ ಮತ್ತು ಜನ್ಮ ಕೊಟ್ಟ ತಾಯಿಯ ಇತಿಹಾಸನ ನಾವು ಕೆದಕ್ತಾ ಹೋದರೆ ಮುಂದೆ ನಿಮಗೆ ಸಿಗೋದು ಒಂದು ಇತಿಹಾಸ. ಆ ಇತಿಹಾಸನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಜನ್ಮ ಕೊಟ್ಟ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೋತಾಯಿಗೂ ಗೌರವ ಕೊಡೋ ಧರ್ಮ ಈ ಮಾನವ ಧರ್ಮಕ್ಕೆ ಕೊಟ್ಟಿದೆ. ಆದರೆ ಆ ಮಾನವ ಧರ್ಮ ಇವತ್ತು ಆ ಗೋತಾಯಿನ ಯಾವ ಸ್ಥಾನದಲ್ಲಿಟ್ಟು ಇವತ್ತು ಆ ಗೋತಾಯಿನ ಶಾಪದಿಂದ ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ, ಕೇಳಿ. ನಾನು ಸತ್ತಾಗ ನನ್ನ ತಂದೆ ತಾಯಿ ಬರೋಂಗಿಲ್ಲ, ನಾನು ನಂಬಿದಂಥ ದೇವರು ಬರೋಂಗಿಲ್ಲ, ನಾವಂತೂ ಯಾವುದೂ ನೋಡೋಂಗಿಲ್ಲ. ಆದರೆ ಇತಿಹಾಸದಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪ ಅಂದ್ರೆ ಸತ್ತ ಮೇಲೆ ಸತ್ತವನಿಗೆ ಮುಕ್ತಿ ಸಿಗಬೇಕಾದ್ರೆ ಆ ಮುಕ್ತಿ ಋಣ ತೀರಬೇಕಾದ್ರೆ ಕಾಗಿ ಬರಬೇಕು ಅಂತ ನೋಡಿ. ಜನ್ಮ ಕೊಟ್ಟ ತಾಯಿ ಎಷ್ಟಕ್ಕೆ ದೇವ್ರಿಗೆ ಹರಕೆ ಹೊತ್ತು ನಾನು ಉಡ್ಸಿರ್ತಾಳೆ, ಉಡ್ಸಿರ್ತಾಳೆ. ನಮ್ಮಪ್ಪ ನನಗೆ ಇವನು ಒಳ್ಳೆ ಸ್ಥಾನ ಪಡಿಬೇಕು, ನನಗಿಂತ ಒಂದು ದಿನ ಜಾಸ್ತಿ ಬದುಕಬೇಕು, ಈ ಇತಿಹಾಸನ ಬೆಳೆಸ್ಕೊತನೇ ಹೋಗಬೇಕು, ನನ್ನಿಂದ ನಾನು ಬೆಳೆದೆ, ನನ್ನ ಮಗ ಬೆಳೆಸಿದ, ನನ್ನ ಮಗನಿಂದ ಅವನ ಮಗ ಬೆಳೆಸಿದ ಅಂತಂದು ಈ ದೇಶನ ಬೆಳೆಸ್ಕೊತನೇ ಹೋಗಬೇಕು ಹೊರತು ಅಳಿಸ್ಬಾರ್ದು ಅನ್ನೋಂಥ ಇತಿಹಾಸನ ನಾವು ತಿಳ್ಕೊಂಡವರು. ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಗೆ ಎಷ್ಟು ನಾವು ಶಕ್ತಿ ಭಕ್ತಿ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಾವು ನಡೀತಾ ಬಂದೀವಿ. ಹಂಗೆ ಆ ಗೋತಾಯಿಗೂ ಒಂದು ಶಕ್ತಿ ಭಕ್ತಿ ಆತ್ಮವಿಶ್ವಾಸ ಇಟ್ಕೊಂಡು ನಡಿಬೇಕು. ಇವತ್ತು ಗೋತಾಯಿಗೂ ಹೆತ್ತ ತಾಯಿಗೂ ಏನು ಸಂಬಂಧ ಕಟ್ತೀವೋ ಬಶ್ಯ ಅಂತ ನೀವು ತಿಳ್ಕೊಬೋದು. ಗೋತಾಯಿ ಜನ್ಮ ಕೊಟ್ಟ ತಾಯಿ 2 ಮಲೆ ಹಾಲು ತನ್ನ ಮಕ್ಕಳಿಗೆ ಕೊಡ್ತಾಳ, ಇಲ್ಲ ಅಂದ್ರೆ ಅನಾಥ ಮಕ್ಕಳಿಗೆ ಕೊಡ್ತಾಳ, ಇಲ್ಲ ಅಂದ್ರೆ ಹಳ ಮಕ್ಕಳಿಗೆ ಶ್ರಮಿಸ್ಬೇಕಾದ್ರೆ ತನ್ನ ಮಲೆ ಉಣಿಸ್ತಾಳ. ಇಂಥ ಒಂದು ಇತಿಹಾಸನ ನಾವು ಕೇಳಿದ್ದೀವಿ. ಆದರೆ ತಾಯಿ ಅದಕ್ಕೆ ಜಗತ್ತಿಗೆ ಹಾಲು ಕೊಡು ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಜಗತ್ತಿಗೆ ಹಾಲು ಕೊಡೋಂಥ ತಾಯಿ ಯಾರಂದ್ರೆ ಅದು ಗೋತಾಯಿ. ಹೆಂಗೆ ಹೇಳ್ತೀವೋ ಬಶ್ಯ ಅಂತ ನೀವು ಕೇಳಿದಾಗ, ಒಬ್ಬ ಮನುಷ್ಯ ತಂದೆಯ ಆಸೆ ಈಡೇರಿಸ್ಬೇಕು, ಅವನಿಗೆ ಒಂದು ಮುಕ್ತಿ ಸಿಗಬೇಕು ಅಂತಂದು ಒಂದು ದಿನ ಆತ ತಂದೆ ಸತ್ತು ಸ್ವಲ್ಪ ದಿನ ಆಗಿರ್ತೈತಿ. ತಂದೆಗೆ ಒಂದು ಮುಕ್ತಿ ಕೊಡಬೇಕು, ಅವನಿಗೆ ಒಂದು ಅವನ ಇಷ್ಟದ ಪದಾರ್ಥ ಮಾಡಿ ಉಣಿಸ್ಬೇಕು ಅನ್ನೋಂಥ ಕನಸು ಹೊತ್ತಂಥ ನಮ್ಮ ತಂದೆ ಆಸೆ ಈಡೇರಿಸ್ಬೇಕಾಗಿದ್ದು ಮಗನ ಕರ್ತವ್ಯ ಇರ್ತೈತಿ. ಒಂದು ದಿನ ಒಂದು ಹುಡುಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಊರು ಸುತ್ತುವರಿತಾ ಇರ್ತಾನೆ ಕೈಯಾಗ ಒಂದು ತಂಬಿಗೆ ಹಿಡ್ಕೊಂಡು. ಅವಾಗ ಅವನ ಮನೆಯಲ್ಲಿ ಏನೂ ಇರೋದಿಲ್ಲ. ತಂದೆ ಮುಕ್ತಿ ಋಣ ತೀರಿಸ್ಬೇಕಂತಂದು ತಿಥಿ ಮಾಡ್ಬೇಕಂತಂದರೆ ಏನೋ ಅವನ ಮನೆಯಲ್ಲಿ ಇರೋದಿಲ್ಲ. ಈಗ ಅವ್ನು ಏನು ಮಾಡಿದ್ರೆ ಅವನ ಋಣ ತೀರಿಸ್ಬೇಕು ಅಂತಂದು ಕೊನೆಗೆ ಅವ್ನಿಗೊಂದು ಆಲೋಚನೆ ಹೊಳತೈತಿ. ಆ ಗಿಣ್ಣದ ಹಾಲಾದ್ರೂ ಒಂದು 5 ಮಂದಿಗೆ ಪಂಕ್ತಿ ಮಾಡೋಣ ಅಂತಂದು ಕಂಡವ್ರ ಮನೆ ಎಲ್ಲರ ಮನೆಯೂ ಹುಡುಕ್ತಾನೆ. ಯಾರ ಮನೆಗೂ ಆಕಳ ಇಳಿದಿರೋದಿಲ್ಲ. ಸುತ್ತಮುತ್ತ 20 ಹಳ್ಳಿನೂ ಸುತ್ತಿ ನೋಡ್ತಾನೆ, ಆಕಳ ಇಳಿದಿರೋದಿಲ್ಲ. ಕೊನೆಗೆ ಒಂದು ಕೆರೆ ಹೊಂಡೆ ಮೇಲೆ ಬಂದು ನಿಂತ್ಕೊತಾನೆ. ಅಲ್ಲಿ ಒಂದು ದನದ ಒಂದು ಹಿಂಡು ಇರುತ್ತೆ. ಆ ಹಿಂಡಿನಲ್ಲಿ ಕೆರೆ ಹೊಂಡೆ ಮೇಲೆ ಒಂದು ಆಕಳ ಆಗ ಇಳಿದು ಕರು ಸತ್ತಿರ್ತೈತಿ. ಕರು ಜೀವಂತ ಇರ್ತೈತಿ, ಆಕಳ ಸತ್ತೋಗಿರ್ತೈತಿ. ಈ ಒಂದು ಆಕಳದ ಮಾಲೀಕ ಆ ದೂರದಲ್ಲಿ ಕುಂತು ಈ ಸತ್ತ ಆಕಳದಂತಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತಾನಲ್ಲ, ಏನು ಮಾಡಕತ್ತಾನವ ಅಂತ ನೋಡ್ತಾ ಕುಂತಿರ್ತಾನೆ. ಅವಾಗ ಇವ ಏನು ಮಾಡ್ತಾನೆ, ಪಾಪ ಆಕಳ ಕರು ಜೀವಂತವಾಗೈತಿ, ಕರು
ಇದು ನೋಡಿದ್ರೆ ಜನ್ಮ ಕೊಟ್ಟ ಆಕಳ ಸತ್ತು ಹೋಗ್ಬಿಟ್ಟೈತಲ್ಲ, ಇದಕ್ಕೆ ನೋಡಿದ್ರೆ ಕೂಳಿಲ್ಲ ಏನಿಲ್ಲ, ಹಾಗೆ ಕಣ್ಣೀರು ಆಗ್ತಾಯಿತ್ತಲ್ಲ ಅಂತಂದು ಆ ಸತ್ತು ಆಕಳನ್ನು ಹೋಗಿ ಮುಟ್ತಾನಿವ. ಯಾರು? ತಂದೆ ಋಣ ತೀರ್ಸಕ್ಕೆ ಬಂದವನು, ಗಿಣದ ಹಾಲು ಹುಡುಕೊಂತ ಬಂದವನು ಆ ಸತ್ತು ಆಕಳ ಮುಟ್ತಾನೆ. ಅದು ಬುದುಕನೆ ಎದ್ದು ಬಿಡ್ತೈತಿ. ಎದ್ದು ಗಡ್ಲನ್ನ ಎದ್ದು ನಿಂತ್ಕೊಂಡು ಗಡ್ಲನ್ನ ಅದು 4 ಮೊಲೆ ಹಾಲು ಒಳಗಡೆ ಹಾಲು ಹಂಗೆ ದಳ 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 ತಳಗೆ ಬೀಳಾಕತ್ತೈತಿ. ಅವಾಗ ಹಾಲನ್ನು ನೋಡಿ ವಾಸನೆ ನೋಡಿ ಕರು ಅಲ್ಲೇ ಕುಂತಿದ್ದು ಟಂಗನ ಜಿಗಿದು ಆ ಮಲಿ ಈ ಮಲಿ ಅಂತಂದು 2 ಮಲಿಗೂ ಹೆಚ್ಚು ಕುಡಿಯಾಕತ್ತೈತಿ. 2 ಮಲಿ ಹಾಲು ತಳಗೆ ಸೋರ್ತಾ ಇರ್ತೈತಿ. ಅವಾಗ ಇವತ್ತು ತಂಬಿಗೆ ತಂದಿದ್ನಲ್ಲ, ಕೈಯಾಗ ಬಿಂದಿಗೆ ತಂದಿದ್ನಲ್ಲ, ಅದನ್ನು ಮಗಿ ತಗೊಂಬಂದು ಅದಕ್ಕೆ 2 ಮಲಿ ಹಾಲನ್ನ ತಾನು ಹಿಂಡ್ಕೊತಾನೆ, ತನಗೆ ತೊಗೊತಾನೆ. 2 ಮಲಿ ಹಾಲು ಆ ಕರುಗೆ ಉಣಿಸ್ತಾನೆ. ಉಣಿಸಿದ ಗಡ್ಲೆನ ಇದನ್ನು ಅಲ್ಲಿ ಆಕಳದ ಮಾಲಕ ನೋಡ್ತಿರ್ತಾನೆ. ಇವನು ನನ್ನ ಆಕಳ ಸತ್ತಿತ್ತು, ಕರು ನೋಡಿ ಅದನ್ನ ಕಣ್ಣಿನ ನೋಡೋಕ್ಕಾಗ್ಲಾರ್ದು ಇಲ್ಲಿ ಬಂದು ಕುಂತೀನಿ ನಾನು. ಇವನು ಅಲ್ಲಿ ಹೋಗಿ ಏನು ಮಾಡಕತ್ತೀನಿ, ಇವನು ಕೈಯ ನೋಡಿ ಮಗಿ ಹಿಡ್ದನ, ಆಕಳ ಹಾಲು ಹಿಂಡೋದನ್ನು ಹಾಲು ಹಿಂಡಿದ್ರಲ್ಲಿ 2 ಮಲಿ ಹಾಲು ಹಿಂಡ್ಕೊಂಡನ, ತುಂಬಿಕೊಂಡನ. 2 ಮಲಿ ಹಾಲು ಕರುಗೆ ಕುಡಿಸಿದ. ಇದನ್ನೆಲ್ಲ ನಾ ಇಲ್ಲೇ ಕುಂತು ನೋಡಿದೆ. ಇವನು ಸತ್ತು ಆಕಳ ಜೀವಂತ ಮಾಡಿದ್ನಲ್ಲ, ಎದಕ್ಕೆ ಇವನು ಇಲ್ಲಿ ಬಂದು ಈಗ ಪವಾಡ ಮಾಡ್ದ ಅಂತಂದು ಸೀದಾ ಅವನಂತಲ್ಲಿ ಹೋಗಿ ಕೇಳ್ತಾನೆ. ಏನು ಮಾಡಾಕತ್ತಿ ಎಲ್ರಿ ಗೌಡ್ರೆ, ಇದು ಆಕಳ ಕರು ಸತ್ತಿತ್ತು, ಕರು ಅಳ್ತಾ ಇತ್ತು, ಆಕಳ ಸತ್ತೋಗಿತ್ತು, ಯಾಕೆ ಹಿಂಗಾಗಿ ತಡಿ ಅಂತಂದು ಆಕಳ ಮುಟ್ಟಿದ. ಅದು ಎದ್ದು ನಿಂತ್ಕೊಂಡ್ಬಿಡ್ತು. ಎದ್ದು ನಿಂತ ತಕ್ಷಣ ಎದೇನು ಮಲಿ ಹಾಲು ತಳಗೆ ಬೀಳಾಕತ್ತಿದ್ವು. ಆ ಕರು ಟಂಗನ ಜಿಗಿದು ಬಂದು 2 ಮಲಿ ಹಾಲು ಕುಡಿಯಾಕತ್ತು, 2 ಮಲಿ ಹಾಲು ಸೋರಾಕತ್ತಿತ್ತು. ನಾನು ತಂದು ಬಿಂದಿಗೆ ಒಳಗಡೆ ಹಿಂಡ್ಕೊಂಡೆ, ಗಿಣ್ಣದ ಹಾಲು ಮಾಡಿ. ನಂದೊಂದು ಋಣ ಇತ್ತು, ಆ ಋಣಕ್ಕಾದ್ರೆ ಈ ಅನ್ನ ಕೊಡ್ತೀಯ ಆಕಳ ಅಂತಂದು ಈ ಹಾಲನ್ನ ತೊಗೊಂಡೋಗಿ ಗಿಣ್ಣದ ಹಾಲು ಮಾಡಿ ಎಡೆ ಮಾಡಿ 5 ಮಂದಿಗೆ ಪಂಕ್ತಿ ಊಟ ಮಾಡಿಸಿದ್ರೆ ನಮ್ಮ ಅಪ್ಪನ ಋಣ ತೀರಿಸ್ದಂಗೆ ಆಕತ್ರಿ ಅಂತಂದು ಆ ಆಕಳದ ಮಾಲಕನಿಗೆ ಆ ಒಂದು ವ್ಯಕ್ತಿ ಹೇಳ್ತಾನೆ. ಆವಾಗ ಮಗನ ಸತ್ತು ಆಕಳದ ಗಿಣ್ಣದ ಹಾಲು ಹಿಂಡಿ ನೀನು ಏನು ಮಾಡ್ತೀಯ, ಇದನ್ನು ಸತ್ತವ್ರಿಗೆ ಉಣಿಸ್ಬೇಕು, ಅವ್ರಿಗೇನು ಉಣಿಸ್ತಿದ್ದಿ ನೀನು, ಉಣ್ಸಕ್ಕೆ ಕೊಡಂಗಿಲ್ಲ ನಾನು ಅಂತೇಳಿ ಊರಿಗೆ ಹೋಗಿ ಡಾಂಗ್ರ ಸಾರಿಬಿಡ್ತಾನೆ. ಇಂಥವನ್ನ ಸತ್ತು ಆಕಳ ಜೀವಂತ ಮಾಡಿ ಸತ್ತು ಆಕಳ ಗಿಣ್ಣದ ಹಾಲು ತಗೊಂಬಂದು ಊರಾಗ ಪಂಕ್ತಿ ಮಾಡಿ ಅವರಪ್ಪನ ಋಣ ತೀರ್ಸಕ್ಕೆ ಸತ್ತು ಆಕಳದ ಗಿಣ್ಣದ ಹಾಲು ಉಣ್ಸಕ್ಕೆ ರೆಡಿ ಆಗ್ಯಾನಪ್ಪ. ಯಾರೋ ಅವ್ನ ಮನೆಗೆ ಹೋಗ್ಬೇಡ್ರಿ, ಅವ್ನ ಮನೆಗೆ ಹೋಗಿ ಯಾರಾದರೂ ಪಂಕ್ತಿ ಮಾಡಿದ್ರೆ ಅವ್ರು ದಂಡ ಐತಿ ಅಂತಂದು ಡಾಕ್ಟ್ರ ಸಾರಿಬಿಡ್ತಾನೆ. ಇವನು ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ. ಯಾರಾದರೂ ಬಂದ್ರೆ ಋಣ ತೀರ್ಸನ್ನು ಪಂಕ್ತಿ ಮಾಡ್ಯಾನಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಯಾರೂ ಬರೋದಿಲ್ಲ. ಕೊನೆಗೆ ಬರೋನು ಯಾರು? ಆಕಳದ ಮಾಲಕನ ಬರ್ತಾನೆ. ಯಾಕಲೇ ಬಸ್ಯ ಹಿಂಗೆ ಕುಂತಿಲಿ, ಯಾಕಲೇ ಏನು ಮಾಡಿದೆ ಗಿಣ್ಣದ ಹಾಲು ಅಂತಂದ. ಇಲ್ಲಪ್ಪ, ಪ್ರಸಾದ ಮಾಡಿಟ್ಟೇನಿ, ಪಂಕ್ತಿ ರೆಡಿ ಮಾಡಿಟ್ಟೇನಿ, ಬಂದು ಉಂಡು ಹೋಗೋರು ಯಾರು ಬರ್ತಾಯಿಲ್ಲ ಅಂತ. ಅಲ್ಲಲ್ಲೇ ಅಡಿಸಿ ಮಗನ ಸತ್ತು ಆಕಳ ಗಿಣ್ಣದ ಹಾಲು ತಗೊಂಬಂದು ನೀನು ಜೀವಂತ ಇದ್ದವ್ರಿಗೆ ಸತ್ತು ಆಕಳ ಗಿಣ್ಣದ ಹಾಲು ಉಣಿಸ್ತೀಯಲ್ಲ, ಹುಚ್ಚು ನನ್ನ ಮಗನ. ನಾನು ಊರನ್ನರಿಗೆ ಡಂಗ್ರ ಸರಿನಿ, ಯಾರು ಉಣ್ಣಕ್ಕೆ ಹೋಗ್ಬೇಡ್ರಿ ಅವ್ನ ಮನೆಗೆ, ಹೋದವ್ರಿಗೆ ದಂಡ ಐತಿ ಅಂತಂದು ಆದೇಶ ಮಾಡೀನಿ, ಅದಕ್ಕೆ ಬಂದಿಲ್ಲ ನಿನ್ನ ಮನೆಗೆ. ಮತ್ತೀಗ ಹೆಂಗೆ ಮಾಡ್ತೀನಿ ನಿಮ್ಮ ಅಪ್ಪನ ಋಣ ತೀರ್ಸಕ್ಕೆ ಅಂತ ಕೇಳ್ತಾನವ ಆಕಳದ ಮಾಲಕ. ಅವಾಗ ಇವ ಹೇಳ್ತಾನೆ, ಏನು ಮಾಡಲಿಪ್ಪ, ನನಗೆ ಗೊತ್ತಾಗ್ದಂಗೆ ಆಗ್ಬಿಟ್ಟೈತಿ. ಹಂಗಾರೆ ಒಂದು ಕೆಲಸ ಮಾಡು, ಸತ್ತು ಆಕಳದ ಗಿಣ್ಣದ ಹಾಲು ಹಿಂಡಿದಿ ಅನ್ಬಿಡಕ್ಕೆ ಅದನ್ನು ವೇಸ್ಟ್ ಮಾಡಬೇಡ, ಸತ್ತವ್ರಿಗೆ ಉಣಿಸ್ಬಿಡಲಿ ಬಸ್ಯ ಅಂತ ಹೇಳ್ತಾನೆ. ಅವಾಗ ನೋಡ ಸತ್ತವ್ರಿಗೆ ಉಣಿಸೋಂಥದ್ದು ಇವ ಹೇಳ್ಬಿಟ್ನಲ್ಲ, ಸರಿ ಯಾವ್ದಾದ್ರೂ ಅಲ್ಲಾದ್ರೂ ಋಣ ತೀರ್ಸಕ್ಕೆ ಹೋಗ್ಬೇಕು, ಅವ್ರಿಗಾರು ಉಣ್ಸೋಣಂತಂದು ಇವನು ಸುಡ್ಗಾಡು ಕಡೆ ಹೊಂಟ್ಬಿಟ್ಟ, ಮಶಾನ ಕಡೆ. ಗಿಣ್ಣದ ಹಾಲು ಅಡಿಗೆ ನೈವೇದ್ಯ ತೊಗೊಂಡು ಹೊಂಟ್ಬಿಟ್ಟ ಬುಟ್ಟ್ಯಾಗ ಇಟ್ಕೊಂಡು. ಅವನು ಹೆಮ್ಮೆ ಮಾಡ್ತಾನೆ ತಡಿ ಮಗ ಅಂತಂದು ಅವನಿಂದ ಇವನು ಹಂಗೆ ಹೊಂಟು ಹೊತ್ನಾಗ ಅವ್ನು ಸೀದ ಹೋಗಿ ಸ್ಮಶಾನದಾಗ ಹೋಗಿ ಆ ಬುತ್ತಿ ಗಂಟು ತಳಗಿಟ್ಟು ಆಮೇಲೆ ಹೋಗಿ ಎಲ್ಲೆಲ್ಲಿ ಮಣ್ಣು ಮಾಡಿರ್ತಾರೆ ಅಲ್ಲೆಲ್ಲಿ ಹೋಗಿ ತಟ್ಟಿ ಹಿಂಗೆ ತಟ್ಟಿದ ಗಡ್ಲೆನ ಒಬ್ಬವನು ಎದ್ದು ಬಿಡ್ತಾನೆ. ಹಂಗೆ ತಟ್ಟಿಕೊಂತ ಸುಮಾರು ಒಂದು 10 ಮಂದಿ ಸತ್ತವ್ರನ್ನ ಎಬ್ಬಿಸಿ ಕುಂದಿರಿಸ್ಗಡ್ಲೆ ಅವರೆಲ್ಲರೂ ಎದ್ದು ಬಂದು ಲೈನಾಗಿ ಕೂತ್ಕೊಂಡು ಸತ್ತವ್ರು. ಅವಾಗ ಇವನ ಬುಟ್ಟಿ ತೆಗೆದು ಇನ್ನೇನು ಉಣಿಸ್ಬೇಕು. ಅವಾಗ ಕದ್ದು ನೋಡ್ತಿದ್ನಲ್ಲ ಇವ ಆಕಳ ಮಾಲಕ. ಅವಾಗ ಅಷ್ಟು ಮಂದಿಯಾಗ ಅವನಿಗೆ ಕಂಡಿದ್ದ ದೃಶ್ಯ ಏನಪ್ಪ ಅಂದರೆ 6 ತಿಂಗಳಾಗಿರ್ತೈತಿ ಅವ್ರವು ಸತ್ತು. ಆಕಿನೂ ಆ ಪಂಕ್ತಿ ಒಳಗೆ ಕುಂತಿರ್ತಾಳೆ.
ಇನ್ನು 1.5 ವರ್ಷ ಆಗಿರ್ತೈತಿ ಅವ್ರ ಅಜ್ಜ ಸತ್ತು. ಅವನು ಆ ಪಂಕ್ತಿ ಒಳಗೆ ಕುಂತಿರ್ತಾನೆ. ಅಯ್ಯೋ ಇವನು ನೋಡ, ನಾನೇನೋ ಇವನಿಗೆ ಮಜಾ ತೊಗೊಳ್ಳೋಣ ಅಂತಂದು ಇವಂಗೆ ಮಾಡಿದ್ರೆ ಈ ಮಗ ಸತ್ತು ಸ್ಮಶಾನ ಕಡೆ ಬಂದು ಸತ್ತವ್ರಿಗೆ ಉಣ್ಣಾಕ ಹಾಕಕತ್ತೆ. ನಾ ಇವನ್ ಪಂಕ್ತಿ ಒಳಗಡೆ ನಮ್ಮ ತಾಯಿನೂ ಅದಾಳ, ನಮ್ಮ ಅಜ್ಜನೂ ಅದಾನ. ಅಯ್ಯೋ ಯಪ್ಪ ಏನು ಪವಾಡೈತಿ ಅಂದವನು ಓಡೋಡಿ ಬರಕತ್ತಾನ ಅವ್ರ ತಾಯಿ ಸತ್ತಾಗಿ ಕೂತು ಮಾತಾಡೋಣ ಅಂತಂದು. ಅವಾಗ ಇವ ಬರೋದನ್ನು ನೋಡಿ ಬಸ್ಸೆ ಏನು ಮಾಡ್ದ, ಇವನು ಋಣ ಮುಕ್ತಿ ಕೊಡಬಾರ್ದಂತಂದು ಒಂದು ಅವ್ರ ಅವನ್ನ ಹೆಣ್ಣು ಕಾಗಿ ಮಾಡಿದ, ಅವ್ರ ಅಜ್ಜನ ಗಂಡು ಕಾಗಿ ಮಾಡಿ ಹಾರಿಬಿಟ್ಟ. ಹಾರಿಬಿಡೋದಕ್ಕೆ ಅದಕ್ಕೆ ಹೇಳೋದು, ಮುಕ್ತಿ ಸಿಗಬೇಕಾದ್ರೆ ಬಸವಣ್ಣನ ಆಶೀರ್ವಾದ ಬೇಕೇ ಬೇಕು. ಇದು ಎಲ್ಲರೂ ಅರ್ಥ ತಿಳ್ಕೊಬೇಕು. ಇವತ್ತು ಸತ್ತ ಆಕಳ ಗಿಣದಾಲು ಉಣ್ಲಿಲ್ಲ ಅಂದಿದ್ರೆ, ಗಿಣದಾಲು ಕೊಡಲಿಲ್ಲ ಅಂದಿದ್ರೆ ಇವತ್ತು ಅವ್ರ ಅಪ್ಪನ ಮುಕ್ತಿ ಸಿಗ್ತಿದ್ದಿಲ್ಲ. ಇವತ್ತು ಆ ಕಾಗಿಗಳು ಸೃಷ್ಟಿ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಜನ್ಮ ಕೊಟ್ಟ ತಾಯಿಗೂ ಮತ್ತು ಗೋ ತಾಯಿಗೂ ಅತಿ ಅಜಗಜಾಂತರ ಒಂದು ಸಂಬಂಧ ಇದೆ. ಅತಿಯ ಒಂದು ಒಗ್ಗಟ್ಟಿನ ಸಂಬಂಧ ಇದೆ. ಅದಕ್ಕೋಸ್ಕರ ಗೋ ತಾಯಿಗೆ ಎಷ್ಟು ಜನ್ಮ ಕೊಡೋ ತಾಯಿಗೆ ಎಷ್ಟು ನಾವು ಗೌರವ ಕೊಡ್ತೀವಿ, ಅಷ್ಟೇ ಗೋ ತಾಯಿಗೂ ನಾವು ಅಷ್ಟೇ ಗೌರವ ಕೊಡಬೇಕು. ಇವತ್ತು ಪುನೀತ್ ಕೆರೆಯವರ ಹೋರಾಟಕ್ಕೆ ನಾನೇನು ಅಲ್ಲಗಳೆ ಅಂತವನಲ್ಲ, ಆದರೆ ಅವನದು ತದ್ವಿರುದ್ಧ ಹೋರಾಟ ಐತಿ. ಈ ಬಾಂಗ್ಲಾದ ಹೋರಾಟದಲ್ಲಿನ ಅವನದು ತದ್ವಿರುದ್ಧ ಹೋರಾಟ ಐತಿ. ಈ ಗೋದಲ್ಲಿ ಹೆಂಗೆ ತದ್ವಿರುದ್ಧ ಹೋರಾಟ ಐತಿ ಬಶ್ಯ ಅಂತ ಕೇಳ್ತೀರಿ. ಪುನೀತ್ ಕೆರಳಿ ಅವನೇನು ತಪ್ಪು ಮಾಡ್ತದನ್ನು ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ಹೋರಾಟ ಮಾಡ್ತಾನೆ. ಅದನ್ನು ನಾನು ಒಪ್ತೇನೆ. ಗೋ ಹತ್ಯೆ ನಿಷೇಧ ಆಗಲೇಬೇಕು. ನಂದು ಮೊದಲನೇ ಹೋರಾಟ. ನಾವು ಬಸವಣ್ಣವರ ಕುಲದವರು, ಬಸವಣ್ಣನ ವ್ಯಾಪಾರದಲ್ಲಿನ ನಾವು ಬೆಳೆದು ಬಂದವರು. ಅದಕ್ಕೋಸ್ಕರ ಗೋ ಹತ್ಯೆ ನಿಷೇಧ ಆಗಬೇಕಂದ್ರೆ ಈ ಒಂದು ಇಸ್ಲಾಮನ್ನು ಬೊಗಳೋದಾಗಲಿ, ಅವ್ರ ಬಗ್ಗೆ ಮಾತಾಡೋದಾಗಲಿ, ಅವ್ರ ದನಗಳು ಕಟ್ಟಿ ಹಾಕೋದಾಗಲಿ, ಅವ್ರಿಗೆ ಹಿಂಸೆ ಕೊಡೋದಾಗಲಿ, ಈ ಥರ ಹೋರಾಟ ಮಾಡಿದ್ರೆ ಅದು ಗೋ ಹತ್ಯೆ ನಿಷೇಧ ಆಗೋದಿಲ್ಲ. ಇವತ್ತು ತಿನ್ನೋನು ಕಟ್ಟಗಲ್ಲ, ಕಡೆಯವನು ಕಟ್ಟಗಲ್ಲ. ಇದನ್ನು ಯಾರು ಮಾರಾಟ ಮಾಡ್ತಾರೋ ಅವನು ನಿಜವಾದ ಕಟ್ಟಗ ಆಗ್ತಾನೆ. ಯಾಕಂದ್ರೆ ನಾ ಹೇಳೋದೇನೆಂದರೆ, ಜನ್ಮ ಕೊಡ್ತಾಗ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಗೌರವ ನಾವು ಗೋ ತಾಯಿಗೆ ಕೊಡ್ಬೇಕಂದ್ರೆ ಜನ್ಮ ಕೊಡೋ ತಾಯಿಗೆ ರುದ್ರಭೂಮಿ ಹೆಂಗೆ ನಿರ್ಮಾಣ ಮಾಡೀವಿ ಹಂಗೆ ಗೋ ತಾಯಿಗೂ ಒಂದು ರುದ್ರಭೂಮಿ ನಿರ್ಮಾಣ ಮಾಡಿರಲ್ಲ. ನಿರ್ಮಾಣ ಮಾಡಿರಲ್ಲ. ಇವತ್ತು ಅದನ್ನೇನು ಬಸವಣ್ಣನ ಕೋಟಿ ಗಂಟ್ಲೆನೋ ವ್ಯಾಲ್ಯೂಯೇಷನ್ ಕಟ್ಟಿರಿ ನೀವು. ಇವತ್ತು ನಾವು ರೊಕ್ಕ ಕೊಟ್ಟು ತಂದಿರ್ತೀವಿ ಮತ್ತು ರೊಕ್ಕ ಕೊಟ್ಟು ಅರ್ಧ ಬೆಲೆಗೆ ಮಾರಿ ಆದ್ರೆ ರೊಕ್ಕ ಉಳಿಸ್ಕೊತೀವಿ ಅನ್ನೋದು ಭಾವನೆ ರೈತರದಿದ್ದರೆ ಇವತ್ತು ಅದನ್ನು ತಿನ್ನೋದು ಪಾಪ ಅನ್ನೋದು ಇವತ್ತು ನಿಮ್ಮ ಹಿಂದೂಗಳೇ ಹೇಳ್ತಾರೆ. ನೀವು ಹಿಂದೂಗಳೇ ಹಿಂಗೆ ಮಾತಾಡ್ತೀರಿ ಅಂದ ಬಳಿಕ ಅಲ್ಲಿ ಇಸ್ಲಾಮನ್ನ ಯಾಕೆ ನೀವು ತಂದು ನಿಲ್ಲಿಸ್ತೀರಿ ಅನ್ನೋದು ಪ್ರಶ್ನೆ ಕಾಡ್ತೈತಿ. ತಿನ್ನೋನ್ ಕಟ್ಟಗಲ್ಲ, ಕಡೆಯವನ್ ಕಟ್ಟಗಲ್ಲ, ನಿಜವಾಗಿ ಮಾರೋನ್ ಕಟ್ಟಗ. ಇವತ್ತು ಕಳ್ಳತನ ಮಾಡೋ ಕಳ್ಳನ ಹಿಡಿತಾರೆ. ಬಂಗಾರ ತೊಗೊಂಡು ಅವನು ಯಾರು ಹೋಗಿ ಬಂಗಾರದಿ ತೊಗೊಂಡಿಲ್ಲ ಯಾರು ಅಂದ್ರೆ ಅವನ್ನ ಎಲ್ಲಿ ಹುಡ್ಕಕ್ಕೆ ಹೋಗ್ತಾನೆ. ಕಳ್ಳನ ಹಿಡಿದ್ರೆ ಎಲ್ಲನೂ ಕತೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಗೋ ಹತ್ಯೆ ನಿಷೇಧ ವಿರುದ್ಧ ಹೋರಾಟ ಯಾರು ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ರೈತರ ವಿರುದ್ಧ ಹೋರಾಟ ಹೋಗಿ ನೋಡೋಣ. ರೈತರ ತಡುಕ್ಕೆ ಕಪ್ಪಾಳ ಹೊಡೆದು ಓಡಿಸ್ತಾರೆ ನಿನಗೆ. ಪಾಪ ಇಸ್ಲಾಮ್ದವರು ನಿನಗೇನು ನಿನಗೆ ಯಾಕೆ ಅವ್ರು ಬಿಟ್ಟಿದ್ದಾರೆ ಅಂದರೆ ಕಾನೂನು. ಇವತ್ತು ನೋಡು ಪುನೀತ್ ಕೆರಳಿ ನಿನ್ನ ಕತೆ ಹೆಂಗಪ್ಪ ಅಂದರೆ, ಇವತ್ತು ನಿಮ್ಮ ಅಪ್ಪನ ಹೊಲ್ದಾಗ ಹೋಗಿ ಕುತ್ಕೊಂಡು ನನ್ನ ಹೊಲ ಇದು ಅಂತ ಹೋರಾಟ ಮಾಡು. ಹೌದಪ್ಪ ಅವ್ರ ಅಪ್ಪನ ಹೊಲ ಹೋರಾಟಕ್ಕೆ ಕುಂತಾನ ಅಂತ ಹೇಳ್ತಾರೆ. ನೀನು ಬೇರೆದ್ರ ಹೊಲ್ದಾಗ ಹೋಗಿ ಕುಂತಿದ್ದು ನನ್ನ ಹೊಲ ಅಂತಂದರೆ ಕೆರ ತೊಗೊಂಡು ಹೊಡಿತಾರೆ. ಅದಕ್ಕೋಸ್ಕರ ಅಂಥ ಹೋರಾಟ ಮಾಡಕತ್ತಿ ನೀನು. ಬಾಂಗ್ಲಾದೇಶದವರು ಕರ್ನಾಟಕಕ್ಕೆ ಅಷ್ಟು ದಿನದಾಗ ಇಲ್ಲಿವರೆಗೂ ಬಂದಾರಂದ್ರೆ ನಿನ್ನ ಪ್ರಶ್ನೆ ಯಾರ ವಿರುದ್ಧ ಐತಿ ಹೇಳು. ಈ ದೇಶ ಆಳಂಥ ನಾಯಕನ ವಿರುದ್ಧ ಇರಬೇಕು. ಈ ದೇಶ ಕಾಯಂಥ ಯೋಧರನ್ನ ಕಾಯಂಥ ಗಡಿ ಕಾಯಂಥ ಒಬ್ಬ ರಾಷ್ಟ್ರೀಯ ಅಮಿತ್ ಶಾ ಅವರಂತಲ್ಲಿ ಇರಬೇಕು. ಅವ್ರ ವಿರುದ್ಧ ಹೋರಾಟ ಮಾಡು ಮಗನ. ಅವ್ರಿಗೆ ರೇಷನ್ ಕಾರ್ಡ್ ಹೆಂಗೆ ಮಾಡಿದ್ರು, ಯಾರು ಮಾಡಿದ್ರು, ಅಲ್ಲಿಂತ್ರಿ ಇಲ್ಲಿ ಹೆಂಗೆ ಬಂದರು, ಇದು ಎಲ್ಲಿ ಬಂದರು, ಇವನ್ನೆಲ್ಲ ಮಾಡು. ಇಲ್ಲೇನು ರೊಕ್ಕ ಕೊಟ್ಟು ಕರೆಸ್ಕೊಂಬಂದು ಇಟ್ಕೊಳಕ್ಕೆ ಇಲ್ಲಿ ಜನಕ್ಕೆ ತಿನ್ನಕ್ಕೆ ಕೂಳಿಲ್ಲ. ಇನ್ನು ಅಲ್ಲಿ ಹೋಗಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಇವರಿಂದ ನಮಗೇನು ಉಪಯೋಗ ಐತಿ ಅನ್ನೋಂಥ ಪ್ರಶ್ನೆ ಜನರಿಗೆ ಕಾಡ್ತೈತಿ. ಅದಕ್ಕೆ ಈ ಪುನೀತ್ ಕೆರೆಯಲ್ಲಿ ಹೋರಾಟ ಎರಡೂ ವೇಸ್ಟ್. ಇವನು ಹೋರಾಟ ಕರೆಕ್ಟ್ ಐತಿ, ಆದರೆ ಇವನು ನಡ್ಕೊಳ್ಳೋ ಹೋಗೋ ದಾರಿ ಸರಿ ಇಲ್ಲ. ಇವನ ದಾರಿ ಹಿಂಗೆ ಹೋದರೆ ಮಾತ್ರ ಇವನು ಹೋರಾಟಗಾರ ಆಗ್ತಾನೆ. ಹಿಂಗೆ ಹೋದಕ್ಕಿದ್ದಕ್ಕೆ ಇವನು ವೇಸ್ಟ್ ಆಗ್ತದಾನೆ. ಯಾಕಂದರೆ ರೈತರ ಬಗ್ಗೆ ಹೋದರೆ ಹೊಡಿತಾರೆ ಇವನಿಗೆ.
ರೈತರ ತಾನೇ ಇವತ್ತು ಅದನ್ನು ಮಾರಾಟ ಮಾಡಿದ್ರೆ ಮಾರಿದ್ರೆ ತಾನೇ ಇವತ್ತು ಅಲ್ಲಿ ಕಳ್ತನ ಮಾಡಿದ್ರೆ ಅಲ್ಲಿ ಪೊಲೀಸರು ಬರ್ತಾರೆ. ಕಳ್ತನ ಮಾಡ್ತಾನೆ ಮನೆಗೆ ಹೋಗಿ ಮನೆ ಕಳ್ತನ ಆಗೈತೆ ಅನ್ನೋದು ಕೇಳೋಕೆ ಕಾರಣ ಇಲ್ಲ. ಹಂಗೆ ಇವೆಲ್ಲ ತಿಳ್ಕೊಂಡು ವಿಚಾರ ಮಾಡಿ ಬದುಕ್ರಿ. ಗೋ ಹತ್ಯೆ ನಿಷೇಧ ಆಗಬೇಕು. ಆದರೆ ನಮ್ಮೊಳಗೆ ನಾವು ತಿಳ್ಕೊಬೇಕು. ಇವತ್ತು ಪುನೀತ್ ಕೆರಳಿ ಜೊತೆಲಿ ಎಲ್ಲ ರೈತರ ಮಕ್ಕಳು ಅದಾರೆ. ಅವರಪ್ಪರ ಹೊಲದಲ್ಲಿ ಗದ್ದೆ ಕೆಲಸ ಮಾಡ್ತಾರೆ, ಬಸವಣ್ಣನ ಮಾರಾಟ ಮಾಡ್ತಾರೆ, ತೊಗೊಂಬರ್ತಾರೆ. ಯಾರಿಗೆ ಮಾರ್ತಾರೆ? ಅವ್ರು ತೊಗೊಳ್ಳೋದು ರೈತರಿಂದ, ಒಬ್ಬ ಸಾಕಿದವರಿಂದ, ಮಾರಾಟ ಮಾಡೋದು ಕಟಗರಿಗೆ. ಮತ್ತು ಇದನ್ನು ತಿಳ್ಕೊಬೇಕು. ನಾವು ಮಾರಿದ್ರೆ ತಾನೇ ಅವ್ರು ತೊಗೊಳ್ಳೋದು, ತಿನ್ನೋದು. ಇವತ್ತು ನಿಮ್ದು ಹೆಂಗಪ್ಪ ಅಂದ್ರೆ ಅಂಗಡಿಯಾಗ ನಾವು ಸಿಗ್ರೇಟ್ ಪ್ಯಾಕ್ ಗಟ್ಟಲೆ ಒಟ್ಟಿರ್ತೀರಿ, ಎಲ್ಲನೂ ಒಟ್ಟಿರ್ತೀರಿ. ಆದರೆ ಅಂಗಡಿಯವ್ರಿಗೆ ನೀವು ದಂಡ ಹಾಕಂಗಿಲ್ಲ. ಅಲ್ಲಿ ಸೇದೋ ರೋಡ್ನಾಗ ಸೇದ್ಕೊಂಡು ಹೋಗೋನಿಗೆ ದಂಡ ಹಾಕ್ತೀರಿ. ಅದು ಸೇದೋದು ಬೇಡ, ಅದನ್ನು ಮಾರೋದು ಬೇಡಲ್ಲ. ಅದಕ್ಕೆ ಬಸವಣ್ಣನಿಗೆ ವ್ಯಾಲ್ಯೂಯೇಷನ್ ಕಟ್ಟೋದು ಬೇಡ, ಅದನ್ನು ಕಡಿದು ತಿನ್ನೋದು ಬೇಡಲ್ಲ. ಅದೊಂದು ರಾಷ್ಟ್ರೀಯ ಪ್ರಾಣಿ ಅಂತ ಮಾಡಿರಲ್ಲ. ಇಷ್ಟೇ. ಇದು ಪುನೀತ್ ಕೆರಳಿ ಹೋಗಿ ಇಸ್ಲಾಮ್ದವ್ರಿಗೆ ತೊಂದರೆ ಕೊಡೋದು, ಅವ್ರ ವಿರುದ್ಧ ಹೋರಾಟ ಮಾಡೋದು, ಇದನ್ನು 10 ಮಂದಿ ಪುಡಾರಿಗಳು ಇವರೆಲ್ಲ ವೇಸ್ಟ್ಗಳು. ಇವರೆಲ್ಲ ಕೀರ್ತಿ ಮೂರ್ತಿ ಆಗಲ್ಲ. ಇವರೆಲ್ಲ ಅತಂತ್ರಗಳು, ನೀರಿನ ಮೇಲೆ ಗುಳ್ಳಿದ್ದಂಗೆ ಟುಸ್ ಅಂತ ಹೋಗ್ಕು. ಈ ಮುತಾಲಿಕ್ಗೆ ಏನು ಮಾಡಿದ್ದಾರೆ ಹೇಳಿ? ಬೇರೆಗೆ 2 ತಿಂಗಳು ಒಳಗಡೆ ಬರೋಂಗಿಲ್ಲ ಅಂತಂದು. ಹೀಗೆಲ್ಲ ಇವ್ರಿಗೆಲ್ಲ ಬೇಕಾ? ಇಷ್ಟು ಜನ ಸಪೋರ್ಟ್ ಇಟ್ಕೊಂಡು ಇವ್ರಿಗೆ ಇಂಥ ಒಂದು ಯಾಕಂದ್ರೆ ಬಂದ್ರೆ ಇವನು ಹುಲಿ ಅಂತ ನಾವು ಯಾರು ತಿಳ್ಕೊಳ್ಳೋಂಗಿಲ್ಲ. ಇವನಿಗೆ ಅಲ್ಲಿ ಒಳಗಡೆ ಬರೋಕ್ಕೆ ಇದಿಲ್ಲ. ಇವನು ನೋಡು ನನಗೆ ಹೆದರೈತಿ ಹಾವೇರಿ ಜಿಲ್ಲಾ ಅಂತ ಒಪ್ಪಂಗಿಲ್ಲ ಯಾರು ಜನ. ಇಂಥ ವೇಸ್ಟ್ ನನ್ನ ಮಗ, ಇವನು ವೇಸ್ಟ್ ಮಾತು ಕೇಳಿ ಜನರು ಕೆಡ್ತಾರೆ ಅನ್ನೋದಕ್ಕೆ ಅವನಿಗೆ ಅಲ್ಲಿ ಧಿಕ್ಕಾರ ಹಾಕಿದ್ದಾರೆ. ಅದನ್ನು ತಿಳ್ಕೊಡ್ರಿ. ಒಬ್ಬನೇ ಒಂದೇ ಆರ್ಗ್ಯುಮೆಂಟ್ ಇರಬೇಕು, ಒಬ್ಬನೇ ಹೋರಾಟಗಾರ ಇರಬೇಕು. 1000 ಜನ ಬೆಂಬಲ ಇಟ್ಕೊಂಬಂದರೆ ರೌಡಿ ಅಂತಾರೆ ಅವನಿಗೆ, ಹೋರಾಟಗಾರ ಅನ್ನಂಗಿಲ್ಲ.